ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ, ಕಳೆದ ಸಂಚಿಕೆಯಲ್ಲಿ ನಾವು ಮಗುವಿನ ಸಹಜ ಕಲಿಕಾ ಸಾಮರ್ಥ್ಯದ ಬಗ್ಗೆ ತಿಳಿದುಕೊಂಡಿದ್ದೀವಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕಲಿಕೆಯ ಪ್ರಕ್ರಿಯೆಯಲ್ಲಿ ಅನುಕರಣೆ ಮತ್ತು ಅನುಸರಣೆ ಯಾವುದು ಇಂಪಾರ್ಟೆಂಟ್ ಇರುತ್ತದೆ ಈ ಪ್ರಸ್ತುತ ದಿನದ ಶಿಕ್ಷಣದಲ್ಲಿ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಅನುಕರಣೆ ನಮಗೆ ಇದೆಲ್ಲ ಗೊತ್ತಿದೆ. ಅನುಕರಣೆ ಮಕ್ಕಳ ಸಹಜ ಗುಣ. ಮಗುವು ತಾಯಿಯನ್ನು ಅನುಕರಿಸಿ ಮಾತೃಭಾಷೆಯನ್ನು ಕಲಿಯುತ್ತದೆ. ತನ್ನ ಸುತ್ತಮುತ್ತಲೂ ಕೇಳುವ ಧ್ವನಿಗಳನ್ನು ಅನುಕರಣೆಯ ಮೂಲಕ ಉಚ್ಚರಿಸಿ ಮಾತನಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. ಅದು ಮುಂದೆ ಬಾಲವಾಡಿ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಓದುವ, ಬರೆಯುವ, ಮಾತನಾಡುವ ಕೌಶಲ್ಯಗಳನ್ನು ಕಲಿಯುವಾಗ ಶಿಕ್ಷಕರನ್ನು ಅನುಕರಿಸುತ್ತದೆ. ತರಗತಿಯಲ್ಲಿ ಸಂಭಾಷಣೆ, ಉತ್ತರ ಹೇಳುವುದು, ಹಾಡು, ನೃತ್ಯ, ಸಂಗೀತ, ಶಿಕ್ಷಕರ ಹಾಗೂ ಸಹಪಾಠಿಗಳ ಚಲನವಲನ ಮೊದಲಾದವುಗಳನ್ನು ಸಹಜವಾಗಿಯೇ ಅನುಕರಣೆಯ ಮೂಲಕ ಕಲಿಯುತ್ತದೆ. ಆದರೆ ಅನುಕರಣೆಯ ಪೂರ್ಣ ಕಲಿಕೆಯಲ್ಲ, ಅದು ಕಲಿಕೆಯೇ ಪ್ರೇರಕ ಮಾತ್ರ. ನೋಡಿ, ಈ ಅನುಕರಣೆ ಅನ್ನೋದು ಪೂರ್ಣ ಕಲಿಕೆಯಲ್ಲ, ಇದು ಕಲಿಕೆಗೆ ಪ್ರೇರಕ ಮಾತ್ರ. ಅಂದ್ರೆ ಒಂದು ಸ್ಫೂರ್ತಿ. ಈ ಸ್ಫೂರ್ತಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಒಂದು ಕಥೆಯನ್ನು ನಾನು ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತದೆ. ಸ್ಫೂರ್ತಿಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನು. ಅಂದ್ರೆ ಮಗು ತಾಯಿಯಿಂದ ಅನುಕರಿಸಿ ಮಾತೃಭಾಷೆಯನ್ನು ಕಲಿಯುತ್ತದೆ. ಆದರೆ ಇಲ್ಲಿ ಹಾಡು, ನೃತ್ಯ, ಸಂಗೀತ, ಸಂಭಾಷಣೆ, ಈ ಉಚ್ಚಾರಣೆ, ಈ ಧ್ವನಿ, ಇದೆಲ್ಲ ಒಬ್ಬರನ್ನು ಹೇಳಿದ್ದು ಇನ್ನೊಬ್ಬರು ಅದೇ ರೀತಿಯಾಗಿ ಉಚ್ಚರಿಸುವುದು ಕಷ್ಟ. ಒಬ್ಬರು ಹಾಡಿದ್ದನ್ನು ಅದೇ ರೀತಿಯಾಗಿ ಅದೇ ದಾಟಿಯಲ್ಲಿ ಹಾಡುವುದು ತುಂಬಾ ಕಷ್ಟ. ಒಬ್ಬರು ಮಾಡಿದ ಡ್ಯಾನ್ಸನ್ನು ಇನ್ನೊಬ್ಬರು ಅದೇ ತರ ಮಾಡುವುದು ಕಷ್ಟ. ಯಾಕಂದ್ರೆ ಭಿನ್ನ ಭಿನ್ನ ರೀತಿಯಲ್ಲಿ ಕಲೀಲಿಕ್ಕೆ ಅವಕಾಶಗಳಿದ್ದಾವೆ. ಹಾಗಾಗಿ ಒಬ್ಬರು ಕಲ್ತಿದ್ದನ್ನೇ, ಒಬ್ಬರು ಮಾಡಿದ್ದನ್ನೇ ಇನ್ನೊಬ್ಬರು ಮಾಡುವುದು ಕಷ್ಟ. ಹಾಗಾಗಿ ಇದು ಅನುಕರಣೆ ಪೂರ್ಣ ಕಲಿಕೆಯಲ್ಲ. ಅನುಕರಣೆ ಬೇಕು, ಬೇಡ ಅಂತಲ್ಲ, ಪೂರ್ಣ ಕಲಿಕೆ ಅಲ್ಲ. ಇದು ಕಲಿಕೆಗೆ ಪ್ರೇರಕ ಮಾತ್ರ ಅಂತ ನಾವು ತಿಳ್ಕೊಳ್ಬೇಕಾಗುತ್ತದೆ. ಅನುಸರಣೆ. ಅನುಕರಣೆಯ ಮುಂದಿನ ಹಂತವೇ ಅನುಸರಣೆ. ಅನುಸರಣೆಯಲ್ಲಿ ಯಾಂತ್ರಿಕತೆ ಇರುವುದಿಲ್ಲ. ಯಾಂತ್ರಿಕತೆ ಮೀನ್ಸ್ ಕೃತಕ. ಇದು ಕೃತಕ ಅಲ್ಲ, ಇದು ಕ್ರಿಯೇಟಿವಿಟಿ ಅಂತ ತಿಳ್ಕೊಳ್ಬೇಕು. ಮಗು ಪ್ರಬುದ್ಧತೆಗೆ ಬಂದ ಮೇಲೆ ಪ್ರಜ್ಞಾಪೂರ್ವಕವಾಗಿ ಮೌಲ್ಯಯುತವಾದ ಗುಣಗಳನ್ನು ಉದ್ದೇಶಪೂರ್ವಕವಾಗಿ ಅನುಸರಿಸಿ ವರ್ತನೆಯಲ್ಲಿ ಪರಿವರ್ತನೆಯನ್ನು ತಂದುಕೊಳ್ಳುತ್ತದೆ. ಬೌದ್ಧಿಕವಾಗಿ ವಿಕಾಸ ಹೊಂದುತ್ತಾ ಉತ್ತಮಾಂಶಗಳನ್ನು ಮೈಗೂಡಿಸಿಕೊಂಡು ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತದೆ. ಆದುದರಿಂದ ಹಿರಿಯರು, ಶಿಕ್ಷಕರು ಮಕ್ಕಳು ಅನುಸರಿಸುವಂತೆ ಮಾದರಿಯಾಗಿರಬೇಕು. ಶಾಲೆಗಳು ಮಗುವಿನ ವ್ಯಕ್ತಿತ್ವ ವಿಕಾಸಕ್ಕೆ ಚೇತೋಹಾರಿಯಾದ ಪರಿಸರ ಮತ್ತು ಪರಿಕರಗಳನ್ನು ಒದಗಿಸಿಕೊಡಬೇಕು. ಶಾಲೆಗಳು ನೋಡಿ, ಮಕ್ಕಳಿಗೆ ಶಾಲೆಗಳು ಅವರ ವ್ಯಕ್ತಿತ್ವ ವಿಕಾಸ ಹೊಂದುವುದಕ್ಕೆ ಅವರಿಗೆ ಉತ್ತಮವಾದಂತಹ ಪರಿಸರ, ಎನ್ವೈರನ್ಮೆಂಟ್, ವಾತಾವರಣವನ್ನು ಒದಗಿಸಿಕೊಡಬೇಕಷ್ಟೇ. ಯಾಕಂದ್ರೆ ಅನುಸರಣೆ ಇದೊಂದು ಕ್ರಿಯೇಟಿವಿಟಿ. ಸೃಜನಶೀಲವಾಗಿ ಮಗು ಕಲಿತಾ ಹೋಗುತ್ತದೆ. ತನ್ನ ಬುದ್ಧಿ ಬಂದ ಮೇಲೆ, ತನ್ನ ಬೌದ್ಧಿಕವಾಗಿ, ತನ್ನ ಪ್ರಜ್ಞಾಪೂರ್ವಕವಾಗಿ, ಹಾಗೆ ಅದು ತನ್ನ ಬುದ್ಧಿ ವಿಕಾಸ ಹೊಂದುತ್ತಾ ಈ ಉತ್ತಮಾಂಶಗಳನ್ನೆಲ್ಲ ಅದು ಮೈಗೂಡಿಸಿಕೊಳ್ಳುತ್ತದೆ. ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತದೆ. ಹಾಗಾಗಿ ಹಿರಿಯರು ಮತ್ತು ಶಿಕ್ಷಕರು ನಾವುಗಳೆಲ್ಲ ಮಾದರಿಯಾಗಿರಬೇಕು. ಶಾಲೆ ಏನ್ ಮಾಡಬೇಕು, ಅದಕ್ಕೆ ಉತ್ತಮವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಗುಡ್ ಎನ್ವೈರನ್ಮೆಂಟ್ ಅನ್ನು ಕೊಡಬೇಕಾಗುತ್ತೆ. ಅಷ್ಟು ಕೊಟ್ರೆ ಮಗು ಎಕ್ಸಲೆಂಟ್ ಆಗಿ ಕಲಿಯುತ್ತದೆ. ಅನ್ನೋಕೆ ಅನುಸರಣೆ ಬಹಳ ಮುಖ್ಯ. ಈ ಪ್ರಸ್ತುತ ದಿನದಲ್ಲಿ ಶಿಕ್ಷಣಕ್ಕೆ ಅನುಸರಣೆ ಎಷ್ಟು ಅವಶ್ಯಕತೆ ಅನ್ನೋದನ್ನು ಗೊತ್ತಾಗ್ತಾ ಇದೆ ನಮಗಿಲ್ಲಿ. ಹಾಗೆ ಒಟ್ಟಾರೆ ಮಕ್ಕಳಲ್ಲಿ ವಿವಿಧ ರೀತಿಯ ಕಲಿಕಾ ಸಾಮರ್ಥ್ಯ ಸೂಕ್ತವಾಗಿ ಅಡಗಿರುತ್ತದೆ. ಮಗು ಅನುಕರಣೆಯಿಂದ ಪ್ರೇರಿತನಾಗಿ ಅನುಸರಣೆಯಿಂದ ಕಲಿಯುತ್ತಾ ತನ್ನ ವರ್ತನೆಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾ ಅನೌಪಚಾರಿಕ ಮತ್ತು ಔಪಚಾರಿಕ ಸನ್ನಿವೇಶಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತದೆ ಅಲ್ವಾ. ನಾವು ಪ್ರೇರಿತವಾಗಿರಬೇಕು, ಮಗುವಿಗೆ ಪ್ರೇರಣೆಯಾಗಿರಬೇಕು. ಮಗು ಕಲಿಯುತ್ತದೆ, ತನ್ನ ವರ್ತನೆಯಲ್ಲಿ ಹಲವಾರು ಬದಲಾವಣೆಯನ್ನು ಮಾಡಿಕೊಳ್ಳುತ್ತದೆ. ಯಾಕಂದ್ರೆ ನಾವು ಇದರಲ್ಲಿ ಹೇಳಿದ್ವಿ, ಅನುಕರಣೆಯಲ್ಲಿ ಹೇಳಿದ್ವಿ. ಯಾಕಂದ್ರೆ ಒಬ್ಬರು ಹಾಡಿದ್ದನ್ನೇ ಮತ್ತೊಬ್ಬರು ಹಾಡೋದು, ಒಬ್ಬರ ಧ್ವನಿಯಲ್ಲೇ ಮತ್ತೊಂದು ಧ್ವನಿ, ಅದು ಇವತ್ತು ಕೇವಲ ಇಲ್ಲ. ಅಂದ್ರೆ
ಪ್ರೇರಕವಾಗಿರ್ಬೇಕಷ್ಟೇ, ಪೂರ್ಣ ಕಲಿಕೆ ಅಲ್ಲ. ಯಾಕಂದ್ರೆ ಮಗು ಬೇರೆ ಬೇರೆ ರೀತಿಯಲ್ಲಿ ಕ್ರಿಯೇಟಿವಿಟಿಯಾಗಿ ಕಲಿತಾ ಇರುತ್ತದೆ. ಅದೇ ರೀತಿಯಾಗಿ ಅನೌಪಚಾರಿಕ ಮತ್ತು ಔಪಚಾರಿಕ. ಇಲ್ಲಿ ಔಪಚಾರಿಕ ಅಂತ ಹೇಳಿದ್ರೆ ತರಬೇತಿಯ ಮೂಲಕ ಕಲಿತಿದ್ದು, ತರಬೇತಿ ಮೂಲಕ ಪಡೆದಿದ್ದು ಔಪಚಾರಿಕ. ತರಬೇತಿ ಇಲ್ಲದೆ ಮಗು ತಾನಾಗಿ ಕ್ರಿಯೇಟಿವಿಟಿಯಾಗಿ ಸೃಜನಶೀಲವಾಗಿ ಕಲಿಯುತ್ತಿದೆಯಲ್ಲ, ಇದು ಅನೌಪಚಾರಿಕ. ಇದೇ ಮುಖ್ಯ ಅಲ್ವೇ? ಇವತ್ತಿನ ಪ್ರಸ್ತುತ ದಿನದಲ್ಲಿ ಇದೇ ಅಲ್ವಾ ಮುಖ್ಯ? ಶಿಕ್ಷಣಕ್ಕೆ ಬೇಕಾಗಿರೋದು ಇದೇ ಅಲ್ವೇ? ಹಾಗೆ ಆ ರೀತಿಯಾಗಿ ಸಾಮರ್ಥ್ಯ ಹೇಗೆ? ಯಾವುದಾದರೂ ಒಂದು ವಸ್ತು ಅಥವಾ ವಿಷಯವನ್ನು ಅಭಿವೃದ್ಧಿಪಡಿಸಲು ಅವಶ್ಯಕವಾದ ಗುಣ ಅಥವಾ ಪ್ರಸ್ತುತ ಅಸ್ತಿತ್ವದಲ್ಲಿರುವ ವಸ್ತು ವಿಷಯವನ್ನು ಭವಿಷ್ಯದಲ್ಲಿ ಇನ್ನಷ್ಟು ಉತ್ತಮಗೊಳಿಸಲು ಸಾಧ್ಯತೆ ಇರುವ ಅವಕಾಶವೇ ಸಾಮರ್ಥ್ಯ ಎನ್ನಬಹುದು. ಅಂದರೆ ಮಗು ತನ್ನ ಜೀವನವನ್ನು ಸುಗಮಗೊಳಿಸಲು ಬೇಕಾದ ಎಲ್ಲ ಅವಕಾಶಗಳು ಅಥವಾ ಸಾಧ್ಯತೆಗಳನ್ನು ಬಳಸಿಕೊಳ್ಳುವ ನೈಪುಣ್ಯತೆಯೇ ಸಾಮರ್ಥ್ಯ. ಈಗ ಸಾಮರ್ಥ್ಯ ಅಂದರೆ ಏನು ಅಂತ ನಾನಿಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ನೀವು ಇದನ್ನು ನೋಡ್ಕೊಳ್ಬೇಕಾಗುತ್ತದೆ. ಇದು ಬಹಳ ಮುಖ್ಯ. ಇದಕ್ಕೆ ನಾವು ಸಾಮರ್ಥ್ಯ ಅಂತ ಕರೆದಿದ್ದೀವಿ. ಮಗು ಕೆಲವು ಕಾರ್ಯಗಳನ್ನು ತಾನಾಗಿ ನಿರ್ವಹಿಸುವ ನೈಪುಣ್ಯವನ್ನು ಜನ್ಮತಃ ಪಡೆದಿರುತ್ತದೆ. ಇದು ಮಗುವಿನ ಸಹಜ ಸಾಮರ್ಥ್ಯವಾಗಿರುತ್ತದೆ. ಅದು ಹುಟ್ಟಿನಿಂದನೇ ಮಗು ಕೆಲವು ಗುಣಗಳು ಅದನ್ನು ಪಡ್ಕೊಂಡಿರುತ್ತದೆ. ಕೆಲವು ಕ್ರಿಯೇಟಿವಿಟಿ, ತಮ್ಮ ಕಲಿವಿಕೆ, ಸಹಜ ಎಲ್ಲ ಕೆಲಸಗಳನ್ನು ಮಗು ಜನ್ಮತಃ ತನ್ನ ಹುಟ್ಟುವಾಗಲೇ ಕೆಲವೊಂದು ಸಾಮರ್ಥ್ಯವನ್ನು ಅದು ಪಡೆದುಕೊಂಡು ಬಂದಿರುತ್ತದೆ ಅಂತ ಇಲ್ಲಿ ನಾವು ತಿಳ್ಕೊಂಡಿವಿ. ಈಗ ನಾನು ಹೇಳಿದ್ನಲ್ಲ, ಒಂದು ಪ್ರೇರಕ, ನಮಗೆ ಒಂದು ಸ್ಫೂರ್ತಿ ಅನ್ನೋದಕ್ಕೆ ನಾನೊಂದು ಚಿತ್ರವನ್ನು ಇಲ್ಲಿ ತೋರಿಸ್ತಿದ್ದೀನಿ. ಇದು ಯಾರ ಚಿತ್ರ ಇರಬಹುದು? ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಯಾರು ಬಿಡಿಸಿರುವಂಥ ಚಿತ್ರ? ಇಷ್ಟೊಂದು ಅದ್ಭುತವಾದ ಚಿತ್ರ ಯಾರ್ದಿರ್ಬೋದು? ನಿಮಗೆಲ್ಲ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ಬಿಡಿಸಿದವರು ಯಾರು ಗೊತ್ತಾ? ಇವರೇ, ಬೆಂಜಮಿನ್ ವೆಸ್ಟ್ ಅಂತ ಇವರು. ಇಲ್ಲಿ ನೀವು ನೋಡಿದ್ರಲ್ಲ, ಇದೊಂದು ಅಪರೂಪದ ಚಿತ್ರ. ಇದು ತತ್ವಜ್ಞಾನಿ ಸಾಕ್ರೆಟಿಸಿಗೆ ವಿಷವನ್ನು ಕುಡಿಸಿದ ಒಂದು ಚಿತ್ರ. ಇದು 2 ಶತಮಾನಗಳ ಹಿಂದೆ ರಚಿಸಲ್ಪಟ್ಟಿದೆ. ಇದು ಇಂದು ಲಕ್ಷಾಂತರ ಡಾಲರ್ಗಳನ್ನು ಬೆಲೆ ಬಾಳುತ್ತದೆ. ಇದನ್ನು ರಚಿಸಿದವರು, ಈಗ ನಾನು ಹೇಳಿದ್ನಲ್ಲ, ಇಂಗ್ಲೆಂಡಿನಲ್ಲಿ ನೆಲೆಸಿದ್ದ ಬೆಂಜಮಿನ್ ವೆಸ್ಟ್ ಎಂಬ ಚಿತ್ರಕಾರರು. ನೋಡಿ, ಇಂಗ್ಲೆಂಡಿನ ರಾಯಲ್ ಅಕಾಡೆಮಿ ಆಫ್ ಆರ್ಟ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದವರು ಇವರು. ಆಗಿನ ಇಂಗ್ಲೆಂಡ್ ದೊರೆಗಳ ಆಪ್ತ ಮಿತ್ರರೂ ಆಗಿದ್ದರಂತೆ. ಇವರ ಚಿತ್ರಗಳು ಲಕ್ಷಗಟ್ಟಲೆ ಬೆಲೆಯನ್ನು ಗಳಿಸುತ್ತಿದ್ದವಂತೆ. ಆಶ್ಚರ್ಯವೇನೆಂದರೆ ಬೆಂಜಮಿನ್ ಯಾವುದೇ ಕಲಾಶಾಲೆಯ ವಿದ್ಯಾರ್ಥಿಯಾಗಿ ಕಲೆಯನ್ನು ಕಲಿತವರಲ್ಲ. ತಮ್ಮ ವೃತ್ತಿಯ ಉತ್ತುಂಗದಲ್ಲಿದ್ದಾಗಲೂ ಯಾವುದೇ ಚಿತ್ರಕಲಾ ಶಾಲೆಗೆ ಹೋಗಿ ಯಾರಿಂದಲೂ ಪಾಠ ಕಲಿತವರಲ್ಲ. ಇದೊಂದು ಇಷ್ಟೊಂದು ಪ್ರಖ್ಯಾತ ಚಿತ್ರಗಾರರಾಗಲು ಸ್ಫೂರ್ತಿ ಯಾರೆಂದು ಕೇಳಿದಾಗ ಅವರು ಹೇಳ್ಕೊಂಡು ಓಡಾಡ್ತಾ ಇದ್ರಂತೆ ಘಟನೆಯನ್ನು. ಏನಂತ ಹೇಳಿದ್ರೆ, ಈ ಬೆಂಜಮಿನ್ ವೆಸ್ಟ್ ಇದಾರಲ್ಲ, ಇವರ ತಾಯಿ ಇವರು ಬಡ ಕುಟುಂಬದವರು. ಅವರ ತಾಯಿ ಸಂಸಾರದ ನಿರ್ವಹಣೆಗಾಗಿ ಸಿರಿವಂತರ ಮನೆಯಲ್ಲಿ ಕೆಲಸ ಮಾಡಬೇಕಾಗಿತ್ತಂತೆ. ಒಮ್ಮೆ ಯಾವುದೋ ಮನೆಯವರು ಆಕೆಗೆ ಬರೆಯಲು ಉಪಯೋಗಿಸುವಂತ ಕಪ್ಪು, ನೀಲಿ, ಕೆಂಪು ಮತ್ತು ಹಳದಿ ಶಾಯಿ ಸೀಸಗಳು, ಆಗೆಲ್ಲ ಬಾಟ್ಲಿ ಬರ್ತಿತ್ತಲ್ಲ, ತರಲಿಕ್ಕೆ ಹೇಳಿದ್ರಂತೆ. ಅವೆಲ್ಲವನ್ನು ಆಕೆ ಮಾರ್ಕೆಟಿಗೆ ಹೋಗಿ ಕೊಂಡುಕೊಳ್ಳುವಷ್ಟರಲ್ಲಿ ಕತ್ತಲಾಗಿ ಹೋಗಿತ್ತಂತೆ. ಮರುದಿನ ಅದನ್ನು ಕೊಂಡೊಯ್ದರಾಯಿತು ಎಂದುಕೊಂಡು ಆಕೆ ಅವೆಲ್ಲವನ್ನು ತನ್ನ ಮನೆಗೆ ತಂದಿಟ್ಟಳು. ಆಕೆಗೆ ಬೆಂಜಮಿನ್ ವೆಸ್ಟ್ ಒಬ್ಬ 7 ವರ್ಷದ ಮಗ ಮತ್ತು 2 ವರ್ಷದ ವಯಸ್ಸಿನ ಸಾಲಿ ಎಂಬ ಹೆಣ್ಣು ಮಗಳಿದ್ರಂತೆ. ಮರುದಿನ ಮುಂಜಾನೆ ಆಕೆ ಕೆಲಸಕ್ಕೆ ಹೋಗುವಾಗ ಬಣ್ಣ ಬಣ್ಣದ ಶಾಯಿ ಸೀಸಗಳನ್ನು ತೆಗೆದುಕೊಂಡು ಹೋಗಲು ಮರೆತಿದ್ರಂತವ್ರು. ಆಕೆ ಕೆಲಸಕ್ಕೆ ಹೋಗುವಾಗ ಮಗ ಬೆಂಜಮಿನ್ ವೆಸ್ಟಿಗೆ, ನಿನ್ನ ತಂಗಿ ಸಾಲಿಯನ್ನು ನಾನು ಬರುವವರೆಗೂ ನೋಡಿಕೋ ಎಂದು ಹೇಳಿ ಹೋಗಿದ್ರಂತೆ. ತಂಗಿಯನ್ನು ಆಟಾಡಿಸ್ತಾ ಬೆಂಜಮಿನ್ನ ಕಣ್ಣಿಗೆ ಈ ಬಣ್ಣ ಬಣ್ಣದ ಸೀಸಗಳು ಕಂಡುವಂತೆ. ಆತ ಅವನನ್ನು ತನಗೆ ತಿಳಿದಂತೆ ಮಿಶ್ರಣ ಮಾಡ್ತಾನಂತೆ, ಎಲ್ಲ ಮಿಕ್ಸ್ ಮಾಡ್ತಾನೆ. ಅವನ್ನು ಬಳಸಿಕೊಂಡು ತನ್ನ ಮುದ್ದು ತಂಗಿ ಸಾಲಿಯನ್ನು ಮಲಿಸಿಕೊಂಡು ಅವಳ ಚಿತ್ರವನ್ನು ಬಿಡಿಸ್ತಾನಂತೆ. ಗೋಡೆಯ ಮೇಲೆ ಬಿಡಿಸತೊಡಗುತ್ತಾನೆ.
ಹಾಗೆ ಮಾಡುವಾಗ ಮನೆಯ ನೆಲದ ಮೇಲೆ ಅಲ್ಲಿದ್ದ ಕುರ್ಚಿ ಮೇಜು, ನೀವು ಈ ದೃಶ್ಯವನ್ನು ನೋಡ್ತಾ ಇದ್ದೀರಲ್ಲ, ಇದೇ ಫಸ್ಟ್ ಚಿತ್ರ. ಒಂದು ಕುರ್ಚಿ ಮೇಜು ಮಂಚಗಳು ಮೇಲೆ ಮತ್ತು ಗೋಡೆಗಳ ಮೇಲೆ ಬಣ್ಣ ಚೆಲ್ಲಾಪಿಲ್ಲಿಯಾಗಿ ಬಿತ್ತಂತೆ. ನೋಡಲು ಅಲ್ಲೇನೋ ವೃದ್ಧಾಂತವಾಗಿ ಕಾಣ್ತಾ ಇತ್ತಂತೆ. ಬೆಲ್ಜಿಯಂನ ನಮ್ಮ ತಾಯಿ ಮನೆಗೆ ಬಂದು ನೋಡ್ತಾಳಂತೆ, ಮನೆಯೆಲ್ಲ ಬಣ್ಣದಿಂದ ತುಂಬಿಕೊಂಡ್ಬಿಟ್ಟಿದೆ. ನಾವೊಬ್ಬರು ತಾಯಿ ಆಗಿದ್ರೆ ನಾವೇನ್ ಮಾಡ್ತಿದ್ವಿ ಮಗುವಿಗೆ? ನಾವೊಬ್ರು ತಾಯಿ ಆಗಿದ್ರೆ ಮಗು ಈ ರೀತಿ ಮನೆ ಕೆಲಸದಿಂದ ಮನೆಗೆ ಬರ್ಲತ್ತಿಗೆ ಈ ರೀತಿ ಮಗು ಮಾಡಿದಿದ್ರೆ ನಾವೇನ್ ಮಾಡ್ತಿದ್ವಿ? ಹೊಡೆದು ಬಿಡ್ತಿದ್ವಿ, ಬೈತಿದ್ವಿ, ಏನೇನೋ ಮಾಡ್ತಿದ್ವಿ ಮಗುಗೆ. ಆದರೆ ಅವರ ತಾಯಿ ಮಗನನ್ನು ಕರೆದು ಹೇಳ್ತಾರಂತೆ, ಕರೆದು ತೊಡೆ ಮೇಲೆ ಕೂರಿಸ್ಕೊಂಡು ಕೆನ್ನೆಗೆ ಒಂದು ಮುತ್ತನ್ನು ಇಡ್ತಾರಂತೆ. ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀಯಾ, ಈ ಕೆಲಸವನ್ನು ನೀನು ಮಾಡು ಅಂತ ಸ್ಫೂರ್ತಿ ನೀಡ್ತಾರಂತೆ. ಅದಕ್ಕೆ ಬೆಲ್ಜಿಮನ್ ಎಲ್ಲ ಕಡೆ ನನ್ನ ಈ ಒಂದು ಚಿತ್ರಕ್ಕೆ ಕಾರಣ ನನ್ನ ತಾಯಿ ಅಂತ ಹೇಳ್ಕೊಂಡು ಓಡಾಡ್ತಿದ್ರಂತೆ. ನೋಡಿ, ಎಂಥ ಅದ್ಭುತವಾದ ಒಂದು ಘಟನೆ ಇದು. ಯಾವುದೇ ಚಿತ್ರ ಶಾಲೆಗೆ ಹೋದವರಲ್ಲ, ಯಾರಿಂದನೂ ಕಲಿತವರಲ್ಲ, ತಾವೇ ಓನಾಗಿ ಕಲಿತರು. ಅದಕ್ಕೆ ನಾನು ಹೇಳಿದ್ದು ಇದೊಂದು ಸ್ಫೂರ್ತಿ. ಅಂದರೆ ಅದಕ್ಕೆ ಈಗ ನಾವು ಓದಿವಲ್ಲ, ಶಾಲೆ ಏನು ಮಾಡಬೇಕು, ಒಂದು ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಶಿಕ್ಷಕರು ಹಿರಿಯರು ಒಂದು ಮಾದರಿಯಾಗಿರ್ಬೇಕಷ್ಟೇ. ಮಕ್ಕಳುಗಳೇ ಎಲ್ಲವನ್ನೂ ಮಾಡ್ತವೆ. ತುಂಬ ಕ್ರಿಯೇಟಿವಿಟಿ ಇದೆ ಇವತ್ತಿನ ಮಕ್ಕಳಲ್ಲಿ. ನಾವು ಜಸ್ಟ್ ಮಾರ್ಗದರ್ಶಕರಾಗಿ ನಿಂತ್ಕೊಂಡ್ರೆ ಸಾಕು, ಮಕ್ಕಳೇ ಎಲ್ಲವನ್ನೂ ಮಾಡ್ತಾರೆ. ಆದರೆ ನಾವು ಮಾಡುವಾಗ ಮಕ್ಕಳಿಗೆ ಬೈಬಾರ್ದು, ಹೊಡಿಬಾರ್ದು. ಯಾಕೆಂದರೆ ಅವ್ರ ಅಮ್ಮ ಆ ದಿವಸ ಏನಾದರೂ ಹೊಡೆದಿದ್ರೆ ಇವನು ಇಂತಹ ಅದ್ಭುತವಾದ ಚಿತ್ರವನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರು ಸ್ಫೂರ್ತಿ ನೀಡಿದ್ರು, ಎನ್ಕರೇಜ್ ಮಾಡಿದ್ರು ಮಗನಿಗೆ. ಅದಕ್ಕೆ ಇವತ್ತೊಬ್ಬ ದೊಡ್ಡ ಚಿತ್ರಗಾರನಾಗಲಿಕ್ಕೆ ಸಾಧ್ಯವಾಯಿತು. ಲಕ್ಷ ಲಕ್ಷ ಡಾಲರ್ಗಳಿರುವಂಥ ಚಿತ್ರಗಳು ಒಂದೆಲ್ಲ ನೀವು ನೋಡ್ಬೋದು, ಸಾಕಷ್ಟು ಚಿತ್ರಗಳಿದ್ದಾವೆ ಅನ್ನೋದಕ್ಕೆ ನಾನೊಂದು ಇಲ್ಲಿ ಕಥೆಯನ್ನು ಹೇಳಿದ್ದೆ ಅಂತ ಹೇಳ್ತಾ, ಕನ್ನಡ ವ್ಯಾಕರಣ ಸಿಂಗಾರ ಈ ನಮ್ಮ ಪುಸ್ತಕ ಈ ವರ್ಷದ ಮಕ್ಕಳಿಗೆ 100ಕ್ಕೆ 100 ಅಂಕ ತಂದುಕೊಟ್ಟಿದೆ. ಎಲ್ಲವೂ ಕೂಡ ಪೇಜ್ ನಂಬರನ್ನೆಲ್ಲ ಹಾಕಿದ್ದೀನಿ ನಾನು, ಯಾವ್ಯಾವ ಪೇಜಿನಿಂದ ಬಂದಿದೆ ನಮ್ಮ ವ್ಯಾಕರಣ ಪುಸ್ತಕ ಮತ್ತು ನಮ್ಮ ಪ್ರಶ್ನೆ ಪತ್ರಿಕೆ. ಅದಕ್ಕೋಸ್ಕರ ನಮ್ಮ ವ್ಯಾಕರಣ ಪುಸ್ತಕವನ್ನು ಕೊಂಡುಕೊಳ್ಳಿ. ಹಾಗೆ ಅಲ್ಲದೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮದು ಪ್ರಶ್ನೆ ಪತ್ರಿಕೆ ಮತ್ತು ನೋಟ್ಸ್ ಎರಡೂ ಕೂಡ ಸಿದ್ಧವಾಗ್ತಾ ಇದೆ. ಸಿರಿಗನ್ನಡ ಮತ್ತು ತಿಳಿಗನ್ನಡ ಕೋರ್ಸ್ ಎ ಕೋರ್ಸ್ ಬಿ ಎರಡಕ್ಕೂ ಕೂಡ ರೆಡಿ ಆಗ್ತಾ ಇದೆ. ಬೇಗನೆ ಬುಕ್ ಮಾಡಿ ಕೊಂಡುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.